ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ ಅಂತ ಕರ್ಮದ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡಿ ಆಮೇಲೆ ಯೋಗ ಸನ್ಯಸ್ತ ಕರ್ಮಾಣಂ ಅಂತ ಸನ್ಯಾಸದ ಬಗ್ಗೆನೂ ಹೇಳಿ ಕರ್ಮಯೋಗ ಮತ್ತು ಕರ್ಮ ಸನ್ಯಾಸಗಳ ನಡುವೆ ಇರುವ ವ್ಯತ್ಯಾಸವನ್ನ ನೀವು ಹೇಳಬೇಕು ಅಂತ ಅರ್ಜುನ ಕೇಳಿದ್ದಕ್ಕೆ ಭಗವಂತ ಉತ್ತರ ಕೊಟ್ಟ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅನ್ನುವ ಮಾತನ್ನು ಆಡಿದ. ಅಂದರೆ ಎರಡೂ ವಿರೋಧ ಅಂತ ಹೇಳಿದ್ದು ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ ಎರಡೂ ಅಲ್ಲಿ ಸನ್ಯಾಸ ಅಂತ ಹೇಳಿದ್ದು ರಾಗದ್ವೇಷದಿಂದ ಕೂಡಿಕೊಂಡು ಯುದ್ಧ ಮಾಡಬಾರದು ಅಂತ ಆ ಸನ್ಯಾಸವನ್ನ ಹೇಳಿದ್ದು. ಭಗವಂತನಲ್ಲಿ ಪ್ರೀತಿ ಇರಬೇಕು, ರಾಗದ್ವೇಷಗಳು ಇರಬಾರದು, ಜೊತೆಗೆ ಕರ್ತವ್ಯ ನಿಷ್ಠೆ, ಇದೆರಡೂ ಜೊತೆಯಾಗಿ ಇರುವುದು ಯಾವತ್ತಿಗೂ ಕೂಡ ವಿರುದ್ಧ ಆಗುವುದಿಲ್ಲ. ಅದು ಮೋಕ್ಷಕ್ಕೆ ಸಾಧನೆಯೇ ಆಗಿದೆ. ಹಾಗಾಗಿ ಅರ್ಜುನನೂ ಕೂಡ ಈ ಯುದ್ಧದ ವೇದಿಕೆಯಲ್ಲಿ ತಾನು ಮಾಡುವ ಕ್ಷತ್ರಧರ್ಮದ ಪಾಲನೆ ಏನಿದೆ ಅದು ಅನುಷ್ಠಾನಕ್ಕೆ ತರಬಹುದಾದದ್ದು ಸನ್ಯಾಸದಿಂದಲೇನೆ. ಸನ್ಯಾಸ ಅಂದ್ರೆ ರಾಗದ್ವೇಷದಿಂದ ಮುಕ್ತವಾದ ಸಮಸ್ಥಿತಿ. ಇದು ಎಷ್ಟೇ ಯತ್ಯಾಶ್ರಮದಲ್ಲಿ ಇದ್ದೂ ಕೂಡ ಈ ರಾಗದ್ವೇಷಗಳ ಅದ್ಭುತ ಈ ಮಾತು. ಮುಕ್ತವಾದ ಮನಸ್ಥಿತಿ ಇಲ್ಲದೆ ಇದ್ರೆ ಆ ಸನ್ಯಾಸಕ್ಕೆ ಅರ್ಥ ಬರುವುದೇ ಇಲ್ಲ. ಇನ್ನು ಕರ್ಮಯೋಗ ಅಂದ್ರೆ ನಿಷ್ಕಾಮವಾಗಿ ಭಗವದರ್ಪಣ ಬುದ್ಧಿಯಿಂದ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುವುದು. ಅಂದ್ರೆ ಕರ್ತವ್ಯ ತತ್ಪರತೆ ಕರ್ಮಯೋಗ. ಆ ಕರ್ಮಯೋಗ ನಡೆಸುವಾಗ ಅದರಲ್ಲಿ ರಾಗದ್ವೇಷಗಳಿಂದ ಮುಕ್ತವಾದ ಮನಸ್ಥಿತಿ ಇರುವುದು ಅನ್ನೋದು ಕರ್ಮ ಸನ್ಯಾಸ. ವೈರುಧ್ಯೆಯಲ್ಲಿ ಬಂತು. ಅದಕ್ಕೆ ಹೇಳಿದ್ದು ಇಲ್ಲಿ ಸನ್ಯಾಸ ಅಂದ್ರೆ ಗುಣ ಸನ್ಯಾಸವನ್ನ ಹೇಳಿದ್ದು ಹೊರತು ಆಶ್ರಮ ಸನ್ಯಾಸವನ್ನ ಹೇಳಿದ್ದಲ್ಲ ಅಂತ. ಅದರಿಂದಾಗಿ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರವು ಅಂತ ಈ ಕಾರಣಕ್ಕೆ ಹೇಳಿದ್ದು. ಇದೆರಡು ಒಂದಕ್ಕೊಂದು ವಿರುದ್ಧವಾದ ಸಂಗತಿ ಅಲ್ಲ ಅಂತ. ಹೀಗೆ ನಾವು ರಾಗದ್ವೇಷಗಳಿಂದ ಮುಕ್ತವಾದ ದ್ವಂದ್ವಗಳಿಂದ ಆಚೆಗಿರುವ ಸಮದೃಷ್ಟಿಯ ಸನ್ಯಾಸ ಮತ್ತು ಕರ್ಮಯೋಗ ಭಗವದರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಾನುಷ್ಠಾನ ಉಭವು ಎರಡೂ ಕೂಡ ಜೊತೆಯಾಗಿಯೇ ನಿಶ್ರೇಯಸಕರವು, ಮೋಕ್ಷಕ್ಕೆ ಕಾರಣವಾದವುಗಳು. ಆದರೆ ಅವೆರಡರಲ್ಲಿ ಈ ರಾಗದ್ವೇಷಗಳಿಂದ ಮುಕ್ತವಾಗುವಿಕೆ ಆಮೇಲೆ ಅಂದ್ರೆ ಸಮದೃಷ್ಟಿಯಿಂದ ತೆಪ್ಪಗಿರುವುದಕ್ಕಿಂತ ಸ್ವಲ್ಪ ಕರ್ತವ್ಯದಲ್ಲಿ ತೊಡಗಿಕೊಂಡು ಮುಂದುವರಿಯುವುದು ಅಂತ ಅನ್ನೋದು, ಈ ರಾಗದ್ವೇಷ ಯಾರಿಗ್ ಬೇಕಪ್ಪ ಅಂತ ಹೇಳಿ ಸುಮ್ಮನಿರುವುದಕ್ಕಿಂತ ರಾಗದ್ವೇಷ ಮಾಡದೆ ಕರ್ತವ್ಯದಲ್ಲಿ ತೊಡಗುವುದು ಅನ್ನೋದು ವಿಶೇಷತೆ ಮುಖ್ಯ ಅಂತ ಅನಿಸುತ್ತೆ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ನಮಗೆ ಕೆಲವೊಂದು ಸರ್ತಿ ಇನ್ನು ಮುಂದುವರಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೆಲವೊಮ್ಮೆ ಎಚ್ಚರಿಕೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಹಿಂದೆ ಸರಿಬಹುದು ಬಿಟ್ರೆ, ನೇರವಾಗಿ ಒಂದು ಆದೇಶದ ರೀತಿಯಲ್ಲಿ ಅದು ಬಂದಾಗ ಬಿಡಬಹುದು ಬಿಟ್ರೆ, ಬೇರೆ ಸಂದರ್ಭದಲ್ಲಿ ನಾವು ಅದಕ್ಕೆ ಏನು ನಮ್ಮ ನಿಷ್ಠೆಯನ್ನು ತೋರಬೇಕು ಅದನ್ನು ಪೂರ್ತಿಯಾಗಿ ತೋರುವುದರಿಂದಲೇ ಆರೋಗ್ಯ ಅನ್ನೋದು ಹಿತಕರವಾಗಿರುತ್ತೆ. ಅದರಿಂದಾಗಿ ಕರ್ಮಸನ್ಯಾಸ ಅಂದ ತಕ್ಷಣ ಸಾಧುಗಳನ್ನ ಕೊಂದ ಇತಿಹಾಸವೂ ಕೂಡ ನಮ್ಮ ಪುಟದಲ್ಲಿದೆ, ಗಂಗೆಯ ದಡದಲ್ಲಿ, ಬ್ರಿಟಿಷರ ಕಾಲದಲ್ಲಿ. ಅಂದ್ರೆ ಕರ್ಮ ಅನ್ನೋದು
ಕೇವಲ ಒಂದು ನಮ್ಮ ಜೀವನ ವೃತ್ತಿಯನ್ನು ಸಾಗಿಸುವುದು ಅದು ಮಾತ್ರ ಅಲ್ಲ, ಅವರವರ ವ್ಯವಸ್ಥೆಯಲ್ಲಿ ತೊಡಗುವಂಥದ್ದು ಎಲ್ಲವೂ ಕೂಡ ಕರ್ಮ ಸನ್ಯಾಸ ಅಂತ ಆಗುತ್ತೆ. ಹಾಗಾಗಿ ದ್ವಂದ್ವಗಳಿಂದ ವಿಮುಕ್ತತೆ ಮತ್ತು ಕರ್ತವ್ಯ ತತ್ಪರತೆ ಇದೆರಡೂ ಕೂಡ ಒಂದಕ್ಕೊಂದು ಪೂರಕ ಅನ್ನುವ ಅಂಶವನ್ನು ಈ ಶ್ಲೋಕದಲ್ಲಿ ನಾವು ತಿಳಿದ ಹಾಗಾಯಿತು. ತುಂಬ ಮುಖ್ಯವಾದ ಸಂಗತಿ ದ್ವಂದ್ವತ್ಯಾಗ ಮತ್ತು ಕರ್ತವ್ಯ ನಿಷ್ಠೆ ಅನ್ನುವುದೇ ಇಲ್ಲಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗಕ್ಕೆ ಕೃಷ್ಣ ಹೇಳಿದ ಅಭಿಪ್ರಾಯ ಅನ್ನೋದನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಜ್ಞೇಯ ಸನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ನಿತ್ಯ ಸನ್ಯಾಸಿ ಯಾರು? ಯಹ ನಿತ್ಯ ಸನ್ಯಾಸಿ ಸಹ ನ ದ್ವೇಷ್ಟಿ ನ ಕಾಂಕ್ಷತಿ. ನಿಜವಾದ ಸನ್ಯಾಸಿ ಯಾರನ್ನು ದ್ವೇಷಿಸುವುದಿಲ್ಲ, ಯಾರನ್ನು ಕೂಡ ಬಯಸುವುದಿಲ್ಲ. ಅಂದರೆ ಒಟ್ಟು ತಾತ್ಪರ್ಯ ಏನು? ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹಿಂದೆ ಹೇಳಿದ ಹಾಗೆ ದ್ವೇಷಾಸೂಯೆ ಕಾಮನೆಗಳ ದ್ವಂದ್ವಗಳಿಲ್ಲದವನು ನಿಧಾನವಾಗಿ ಆರಾಮವಾಗಿ ಸುಖಂ ಬಂಧಾತ್ ಪ್ರಮುಚ್ಯತೆ. ಅದು ಎರಡು ಅವನ ಮೇಲೆ ಪ್ರಭಾವ ಬೀರದೆ ತಣ್ಣಗಿದೆ ಅಂದರೆ ಅವನು ಅನಾಯಾಸವಾಗಿ ಭಯದ ಬಂಧನವನ್ನ ಕಳಚಿಕೊಳ್ತಾ ಹೋಗ್ತಾನೆ. ತುಂಬಾ ಚಂದದ ಶಬ್ದ, ಸುಖಂ ಬಂಧಾತ್ ಪ್ರಮುಚ್ಯತೆ. ನಾವೇನು ಅನ್ಕೊಳ್ಳೋದು ಅಂದ್ರೆ ಇದು ಭಾರಿ ಕಷ್ಟ, ಇದರ ಜೊತೆಗೆ ಒದ್ದಾಡಲಿಕ್ಕಾಗುವುದಿಲ್ಲ, ಹೆಣಗಾಡ್ಲಿಕ್ಕಾಗುವುದಿಲ್ಲ, ಏನಿದು ವ್ಯಕ್ತಿಗಳು, ಏನಿದು ವ್ಯವಸ್ಥೆಗಳು, ಏನಿದು ಆಕ್ರೋಶಗಳು, ಏನಿದು ಅನ್ಯಾಯಗಳು, ನಾವು ಹೇಗೆ ಇದರಿಂದ ಪಾರಾಗುವುದು ಅಂತ. ದ್ವೇಷ ಅಸೂಯೆಗಳಿಂದ ಅವನು ಹೊರಗೆ ಬಂದ ಅಂದ್ರೆ ಇದು ಎಲ್ಲವೂ ಕೂಡ ಅನಾಯಾಸವಾಗಿ ಅವನಿಂದ ಕೈ ಜಾರಿಸಿಕೊಂಡು ಅವನನ್ನು ಬಿಡುಗಡೆಯ ದಾರಿಯತ್ತ ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಇದು ಯಾವುದು ನಾವು ಉದ್ದೇಶಿಸಿ ಮಾಡ್ತಾ ಇರುವಂಥದ್ದಲ್ಲ, ನಮ್ಮ ಕಣ್ಣಳತೆಯಲ್ಲಿ ಹೀಗಾಗಬೇಕು ಅಂತ ನಾವು ಅಂದುಕೊಂಡದ್ದಕ್ಕಾಗಿದ್ದಲ್ಲ. ಅದು ಅಂದುಕೊಳ್ಳುವುದಿಲ್ಲ ಅಂದ ಮಾತ್ರಕ್ಕೆ ಆಗುವುದಿಲ್ಲ ಅಂತನೂ ನಾವು ತಡೆ ಹಿಡಿಲಿಕ್ಕೂ ಆಗುವುದಿಲ್ಲ, ತಡೆ ಹಿಡಿಯುವ ಸಾಮರ್ಥ್ಯವೂ ನಮಗಿಲ್ಲ. ಆದರೆ ನಡೆಯುವುದನ್ನು ಒಬ್ಬ ಪ್ರೇಕ್ಷಕನಾಗಿ ನಿರ್ದ್ವಂದ್ವನಾಗಿ ಯಾರು ಬದುಕ್ತಾನೋ, ಓ ಮಹಾಬಾಹೋ, ನೀಳ ತೋಳ್ಗಳವನೇ, ಉದ್ದನೆಯ ಜಾನುವಿನ ತನಕದ ಮೊಣಗಂಟಿನ ತನಕದ ಅಂದ್ರೆ ನಿಂತಾಗ ತೋಳನ್ನ ಯಾರು ಹೊಂದಿದ್ದಾನೋ ಅವನು ಮಹಾಬಾಹು. ಹಾಗಾಗಿ ಸನ್ಯಾಸಿ ಅಂದ್ರೆ ಯಾರು ಅಂದ್ರೆ ಯೋ ನ ದ್ವೇಷ್ಟಿ ಯೋ ನ ಕಾಂಕ್ಷತಿ. ಯಾರು ಇಂಥದ್ದೇ ನನಗೆ ಬೇಕು, ನಾನು ಅನ್ಕೊಂಡ ಹಾಗೆ ಆಗಬೇಕು ಅಂತ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ವೋ, ಯಾರು ಯಾವತ್ತೂ ಕೂಡ ನನಗೆ ಹೀಗಾಯಿತು ಆದ್ರಿಂದಾಗ ಆ ವ್ಯಕ್ತಿಯ ಬಗ್ಗೆ ನನಗೆ ಎಂದಿಗೂ ಖಂಡ್ರಾಗಲ್ಲ ಅಂತನ್ನುವ ದ್ವೇಷವಾಗಲಿ ಇಲ್ಲದೆ ಹೋದಾಗ ಆಗತ್ತೆ. ಬದುಕಿನ ಉದ್ದಕ್ಕೂ ಘಟನೆಗಳು ನಡೀತಾನೆ ಇರ್ತವೆ. ನಾವು ಅದನ್ನು ಬೇಕು ಹೇಳಿದ್ದಕ್ಕೆ ನಡೆಯುವುದಲ್ಲ, ಬೇಡ ಹೇಳಿದ್ದಕ್ಕೆ ಬಿಡುವುದಲ್ಲ. ಒಂದಾದ್ಮೇಲೆ ಒಂದು ಪ್ರಸಂಗಗಳು ಜೀವನದಲ್ಲಿ ನಡೀತಾ ಇರುತ್ತೆ. ಅದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕಾಗುವುದಿಲ್ಲ, ಬೇಕು ಅನ್ನೋದಕ್ಕೆ ಫಿಕ್ಸ್ ಮಾಡ್ಲಿಕ್ಕೂ ಆಗುವುದಿಲ್ಲ. ಯಾರು ಇದನ್ನ ತಿಳಿದು ಬಂದದ್ದನ್ನ ಬಂದಂತೆಯೇ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿದ ಹಾಗೆ ಯಾರು ಸೇರಿಕೊಳ್ತಾನೋ ಪ್ರತಿಯೊಂದರ ಜೊತೆಗೆ, ಆದರೆ ಬಯಸಿ ಸೇರುವುದಲ್ಲ, ಸಂಘಜೀವಿ ಆದ್ರಿಂದಾಗಿ ಎಲ್ಲರ ಜೊತೆಗೆ ಹೊಂದಿಕೊಂಡು ಹೋಗುವಂತಹ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಸಾಧಕ ಬಂಧನದಿಂದ ಪ್ರಮುಚ್ಯತೆ, ಬರೀ ಮುಚ್ಯತೆ ಅಲ್ಲ, ಸುಖಂ ಪ್ರಮುಚ್ಯತೆ. ಎಷ್ಟು ಶಬ್ದಗಳು ಗಮನಿಸಿ. ಪ್ರಮುಚ್ಯತೆ ಅಂದ್ರೆ ಈಗ ಸದ್ಯದ ಸಮಸ್ಯೆಯಿಂದ ಪಾರಾಗುವುದೊಂದಿದೆ, ಅದು ಪ್ರಮುಚ್ಯತೆ ಅಲ್ಲ. ಈಗ ಈ ಶರೀರದಿಂದ ಪಾರಾಗುವುದಿದೆ. ಏನು ಆತ್ಮಹತ್ಯೆ ಮಾಡಿಕೊಂಡ ಅವನು ಪ್ರಮುಚ್ಯತೆ ಅಲ್ವಾ? ಅವನು ಪ್ರಮುಚ್ಯತೆ ಅಲ್ಲ, ಅವನು ಇನ್ನೂ ಅಪಾಯಕ್ಕೆ ಬಿದ್ದ, ಅವನು ಆತ್ಮಹತ್ಯೆ ಮಾಡಿಕೊಂಡದ್ರಿಂದ. ಯಾಕಂದ್ರೆ ಅವನಿಗೆ ಆ ಶರೀರದಲ್ಲಿ ಇನ್ನೂ ಅನುಭವಿಸಬೇಕಾದದ್ದಿದ್ದಾಗಲೂ ಅವನು ಅದನ್ನು ವಿರೋಧಿಸಿ ದೇವರು ಕೊಟ್ಟ ಶರೀರವನ್ನು ತಿರಸ್ಕರಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಕ್ಕಾಗಿ
ಮತ್ತೊಮ್ಮೆ ಆ ಶರೀರ ಸಿಗಲ್ಲ, ಬೇಕು ಅಂದ್ರೂ ಸಿಗಲ್ಲ. ಸಾಧನೆ ನಿಂತೋಯ್ತು ಅಂತ ಲೆಕ್ಕ ಅದು, ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ. ಯಾಕಂದ್ರೆ ಮತ್ತೊಮ್ಮೆ ಈ ಶರೀರ ಕೊಟ್ರೆ ತಾನೇ ಸಾಧನೆ ಮಾಡ್ಲಿಕ್ಕಾಗುದು. ಉಳಿದ ಶರೀರದಲ್ಲಿ ಆದ ಸಾಧನೆ ಇದ್ರೆ ಅದು ನೆನಪಾಗಿ ಅದನ್ನು ಮರೆಯದಂತೆ ಆಗತ್ತೆ ಹೊರತು ಹೊಸ ವಿಶೇಷ ಕರ್ಮಗಳನ್ನು ಮಾಡಿ ಬಿಡುಗಡೆಯ ದಾರಿಯತ್ತ ಪ್ರವೃತ್ತಿಯನ್ನು ಹೊಂದುವುದು ಕಷ್ಟ. ಆದ್ರಿಂದ ಮತ್ತೊಮ್ಮೆ ಆ ಶರೀರ ಸಿಗ್ಲಿಕ್ಕೆ ನಾವು ಅವಕಾಶವನ್ನೇ ಕಳ್ಕೊಂಡ್ವಿ. ಅಂದ್ರಿಂದ ಆತ್ಮಹತ್ಯೆಗೆ ಅಷ್ಟು ದೋಷ ಅಂತ ಹೇಳುವ ಮಾತು. ರೋಗದಿಂದ ಸತ್ತರೆ, ಅಪಾಯದಿಂದ ಸತ್ತರೆ, ದುರ್ದೈವ ದುರ್ಮರಣ ಅನ್ನೋದು ಹೌದಾದ್ರೂ ಅವನ ನಿಯಂತ್ರಣದಲ್ಲಿ ಇದ್ದು ಆದದ್ದಲ್ಲ. ಅವನ ಪೂರ್ವ ಕರ್ಮದ ಫಲವನ್ನು ಅವನು ಅನುಭವಿಸ್ಲಿಕ್ಕೋಸ್ಕರ ಆ ಕ್ರಿಯೆ ನಡೆದಿದೆ. ಆದ್ರಿಂದಾಗಿ ಕಳ್ಕೊಳ್ತಾನೆ ಅಂತಿಲ್ಲ. ಕೆಲವೊಮ್ಮೆ ನೋಡುತ್ತೇವೆ, ತುಂಬಾ ಸಾತ್ವಿಕ ಚೇತನರಾಗಿರ್ತಾರೆ, ಇಂಥದ್ದು ಯಾವುದೋ ಒಂದು ದುರ್ಮರಣದಿಂದ ಪ್ರಾಣ ಬಿಡುತ್ತಾರೆ. ಅವ್ರು ಈಗ ಒಳ್ಳೆಯವರಾಗಿದ್ದಕ್ಕೆ ದುರ್ಮರಣ ಆಗಿದ್ದಲ್ಲ. ಅದು ಪೂರ್ವದ ಕರ್ಮ ಅನ್ನೋದು ಒಬ್ಬ ಸದ್ವೃತ್ತನಾಗಿದ್ರು ದುರ್ವೃತ್ತನಾಗಿದ್ರು ಅದನ್ನು ಅನುಭವಿಸಬೇಕಾದದ್ದನ್ನು ತಪ್ಪಿಸ್ಲಿಕ್ಕಾಗುದಿಲ್ಲ. ಆಗಲೂ ಆ ಪ್ರಾಣ ಹೋಗುವ ಸಂದರ್ಭದಲ್ಲೂ ಆತನಿಗೆ ಅದರ ಬಗ್ಗೆ ವ್ಯಥೆ ಇಲ್ಲದೆ ಪ್ರಾಣ ಕಳ್ಕೊಳ್ತಾನೆ. ಮುಂದೆ ಅದಕ್ಕಿಂತ ಉತ್ತಮವಾದ ಶರೀರವನ್ನ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಂತ ತನ್ನ ಯೋಗದ ದಾರಿಯಿಂದ ಏನು ಕಳಚಿಕೊಂಡಿದ್ದ, ಮತ್ತೆ ಅಂಥದ್ದೇ ಒಂದು ಸುಂದರವಾದ ಶರೀರಕ್ಕೆ, ಒಳ್ಳೆಯ ಸಾಧನೆಗೆ ಅನುಕೂಲಕರವಾದ ವಾತಾವರಣಕ್ಕೆ ಆತ ಇಳಿದು ಬರ್ತಾನೆ. ಆದ್ರಿಂದಾಗಿ ನಾವು ಅಂಥದ್ದೊಂದು ಪ್ರಾರ್ಥನೆಯನ್ನ ನಿರಂತರ ಮಾಡಿಕೊಳ್ಬೇಕಾದದ್ದು. ಅನಗತ್ಯವಾದ ದ್ವೇಷ, ಅನಗತ್ಯವಾದ ವ್ಯಾಮೋಹಕ್ಕೆ ಒಳಗಾಗದೆ ಇರಬೇಕಾದದ್ದೇ ಒಬ್ಬ ಇದು ಸಾಧಕನ ಲಕ್ಷಣವನ್ನು ಪರಿಚಯಿಸ್ತಾ ನಾವು ಸಾಧಕರಾಗುವುದಕ್ಕೆ ಏನ್ ಮಾಡಬೇಕು ಅಂತ ತೋರಿಸಿದ ಹಾಗಾಯ್ತು. ಸನ್ಯಾಸ ಶಬ್ದದ ಅರ್ಥವನ್ನ ಇಲ್ಲಿ ಹೇಳಿದ ಹಾಗಾಯ್ತು. ಸನ್ಯಾಸ ಶಬ್ದಾರ್ಥಂ ಆಹಾ, ಸನ್ಯಾಸ ಶಬ್ದವನ್ನ ಹೇಳಿದ. ನಿತ್ಯ ಸನ್ಯಾಸಿ ಯೋನದ್ವೇಷ್ಟನ ಕಾಂಕ್ಷತಿ ಅಂತ. ಸನ್ಯಾಸಸ್ಯ ನಿಶ್ರೇಯಕರತ್ವಂ ಜ್ಞಾಪಯಿತುಂ ತಚ್ಛಬ್ದಾರ್ಥಂ ಸ್ಮಾರಯತಿ ಜ್ಞೇಯ ಇತಿ. ಇಲ್ಲಿ ಸನ್ಯಾಸ ಅನ್ನುವುದು ಯಾವತ್ತು ಬಿಡುಗಡೆಯ ದಾರಿ, ಅದು ಮೋಕ್ಷಕ್ಕೆ ಕಾರಣವಾದದ್ದು. ಅದಕ್ಕೆ ಆ ಶಬ್ದ ಹೇಳ್ತಾ ಹೇಳ್ತಾ ಸುಖಂ ಬಂಧಾತ್ ಪ್ರಮುಚ್ಯತೆ ಅಂತ ಅದೇ ಮೋಕ್ಷಕ್ಕೆ ಹೇತು. ಯಾಕಂದ್ರೆ ಹಿಂದೆ ನಿಶ್ರೇಯಸಕರವು ಅಂತ ಹೇಳಿದ್ರು. ಹೇಗೆ ನಿಶ್ರೇಯಸಕರ? ಹೇಗೆ? ಯಾಕೆಂದ್ರೆ ಯಾರು ದ್ವೇಷ ಅಸೂಯೆಗಳಿಂದ ಹೊರಬಂದು ವ್ಯಾಮೋಹದಿಂದ ಪಾರಾಗಿ ಹಿಂದೆ ಹೇಳಿದಂತೆ ಯೋಗ ಸನ್ಯಾಸ ಕರ್ಮಾಣಂ ಅಂತ, ಸನ್ಯಾಸ ಅಂದ್ರೆ ದ್ವಂದ್ವ ತ್ಯಾಗ ಮಾತ್ರ ಅಲ್ಲ, ಕರ್ಮಯೋಗದ ಕರ್ತವ್ಯ ನಿಷ್ಠೆ ಪರಮಾತ್ಮನ ಸ್ಮರಣೆಯಿಂದ ಕೂಡಿಕೊಂಡು ಆ ತ್ಯಾಗ ಇರುತ್ತೆ ಅಥವಾ ಸ್ವೀಕರಣೆ ಇರುತ್ತೆ. ಆಗ ಅದು ಪ್ರಮುಚ್ಯತೆ, ಬಿಡುಗಡೆಯ ದಾರಿಗೆ ಕರೆದೊಯ್ಯುತ್ತೆ. ಮತ್ತೆ ಆಚಾರ್ಯರು ತಾತ್ಪರ್ಯದಲ್ಲಿ ನೀಡುವ ವಿವರಣೆ, ಏಕಪುಂಯೋಗ ಯೋಗ್ಯಾವೇತೌ ತಯೋರ್मध्ये ಚ ಯೋಗಃ ಏವ ವಿಶಿಷ್ಟಃ ಇತಿ ಪರಿಹಾರಾಭಿಪ್ರಾಯಃ ಉಭೌ ಸಮುಚಿತೌ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಬಂಧಾತ್ ಪ್ರಮುಚ್ಯತೆ ದುಃಖಮಾಪ್ತುಮಯೋಗತಃ ಇತಿ ವಕ್ಷ್ಯಮಾಣತ್ವಾತ್. ದ್ವೇಷಾದಿವರ್ಜನೇನೈವ ವರ್ಜನಮೇವ ನ್ಯಾಸಪದಾರ್ಥಃ ನ್ಯಾಸಶಬ್ದಾರ್ಥಃ ನ ಯತ್ಯಾಶ್ರಮೋ ಅತ್ರ ಅಭಿಪ್ರೇತಃ ಇತ್ಯಾಹ ಜ್ಞೇಯಃ ಇತಿ. ನ ಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಇತ್ಯನೇನ ವಿರೋಧಃ ತೇನಾಪಿ ಸಹಿತಸ್ಯ ನ್ಯಾಸತ್ವಾತ್. ನ ಚ ತ್ಯಾಗಸ್ಯ ಪೃಥಗ್ವಚನಾತ್ ವಿರೋಧಃ ಕುರುಷು ಪಾಂಡವನ್ಯಾಯೇನ ನ್ಯಾಯ ಸಾಧನಾಂತರ ಭೇದತ್ವಾತ್ ತ್ಯಾಗಸ್ಯ. ಇದು ತಾತ್ಪರ್ಯದ ಒಟ್ಟು ಮಾತು. ಹಿಂದೆ ಎರಡನ್ನೂ ಒಬ್ಬನೇ ಆಚರಿಸುವಂಥದ್ದು, ಅವುಗಳಲ್ಲಿ ದ್ವಂದ್ವ ತ್ಯಾಗ ಮಾತ್ರ ಸಾಕಾಗುವುದಿಲ್ಲ, ಅದು ಒಂಥರ ನಿಷ್ಕ್ರಿಯ ಸ್ಥಿತಿಯೂ ಆಗಬಹುದು. ಕರ್ತವ್ಯ ತತ್ಪರತೆಯಿಂದ ಭಗವನ್ ನಿಷ್ಠೆಯಿಂದ ಮುಂದುವರಿಯುವುದು ಅನ್ನುವುದೇ
ಮುಖ್ಯವಾದದ್ದು. ಸನ್ಯಾಸಸ್ತು ಮಹಾಬಾಹು ದುಃಖಮಾಪ್ತು ಮಯೋಗತಃ ಅಂತ ಮುಂದೆಯೂ ಕೃಷ್ಣ ಅದನ್ನು ಹೇಳಿದ್ದಾನೆ. ಆದ್ರಿಂದ ಈಗ ಇಲ್ಲಿ ಮಾತು ಬಂದದ್ದು ದ್ವೇಷ, ಅಸೂಯೆ, ವ್ಯಾಮೋಹಗಳನ್ನು ತೊರೆಯುವುದೇ ಸನ್ಯಾಸ ಶಬ್ದದ ಅರ್ಥ ಅಂತ ಹೇಳಿದ ಹಾಗಾಯಿತು. ದ್ವೇಷ ವರ್ಜನಮೇವ ನ್ಯಾಸ ಶಬ್ದಾರ್ಥ ನ ಯತ್ಯಾಶ್ರಮ ಅತ್ರಾಭಿಪ್ರೇತಃ ಇತ್ಯಾಹ. ಹೊರತು ನಾವು ತಿಳಿದಂತೆ ಯತ್ಯಾಶ್ರಮದ ಬಗ್ಗೆ ಇಲ್ಲಿ ಹೇಳಲಿಲ್ಲ ಅನ್ನೋದು ಜ್ಞೇಯ ಸಹ ನಿತ್ಯ ಸನ್ಯಾಸಿ. ಅದಕ್ಕೆ ನೋಡಿ, ಅವರು 4ನೇ ಆಶ್ರಮದವರು, ಓಂಕಾರ ಉಪದೇಶ ಪಡೆದವರು, ಯಾವುದು ಪೀಠಾಧಿಪತಿಗಳಾದವರು ಅಂತೇನೂ ಹೇಳಲಿಲ್ಲ. ಕೇವಲ ಲಕ್ಷಣ ಹೇಳಿದರು. ನ ದ್ವೇಷ್ಟಿ ನ ಕಾಂಕ್ಷತಿ. ನಮಗೂ ಏನು ಕಷ್ಟ ಇಲ್ಲ ನಿತ್ಯ ಸನ್ಯಾಸದಲ್ಲಿ ಇರ್ಲಿಕ್ಕೆ. ಸನ್ಯಾಸಿ ಇರ್ಲಿಕ್ಕೆ ಕಷ್ಟ ಏನಂದ್ರೆ ದ್ವೇಷ ಮಾಡದೇ ಇರುವುದೇ ಕಷ್ಟ ಆಗಿದೆ. ಕಾಂಕ್ಷಣೆ, ಬಯಕೆಗಳಿಲ್ಲದೆ ಬದುಕುವುದೇ ಕಷ್ಟ ಆಗಿದೆ. ಆದ್ರಿಂದಾಗಿ ದೀಕ್ಷೆ ತೆಗೆದುಕೊಂಡ್ರು, ಸನ್ಯಾಸ ಧರ್ಮದಲ್ಲಿ ನಾನು ಇರ್ತೇನೆ ಅಂತ ವೇಷ ಹಾಕಿದ್ರು ಕೂಡ ಒಳಗಿನಿಂದ ಈ ದ್ವೇಷ ಅಸೂಯೆಗಳ ಅವ್ಯವಸ್ಥೆ ನಮ್ಮನ್ನ ಸುಮ್ಮನಿರ್ಲಿಕ್ಕೆ ಬಿಡಲ್ಲ. ಆದ್ರಿಂದ ಯೋನ ದ್ವೇಷ್ಟಿ ನ ಕಾಂಕ್ಷತಿ. ಯಾರು ದ್ವೇಷ ಅಸೂಯೆಗಳಿಂದ ಆಚೆಗೆ ಬರ್ತಾನೋ ಅವನು ನಿಜವಾದ ಸನ್ಯಾಸಿ. ಯಾರು ದ್ವೇಷ ಅಸೂಯೆಗಳಲ್ಲಿಯೇ ಕಾಮನೆಗಳಲ್ಲಿಯೇ ಮುಳುಗ್ತಾನೋ ಅವನು ನಿತ್ಯ ಸನ್ಯಾಸಿಯೂ ಅಲ್ಲ, ಸನ್ಯಾಸಿಯೂ ಅಲ್ಲ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಅಂತ ಮುಂದಿನ ವಚನಕ್ಕೆ ವಿರೋಧ ಬರಲ್ವಾ? ಕರ್ಮಗಳ ನ್ಯಾಸ ಅನ್ನುವುದು ಅಲ್ಲೂ ಒಂಥರ ಹೇಳಿದ್ದಾರೆ. ಕಾಮ್ಯ ಅಂದ್ರೆ ಏನಂತಾರೆ, ಏನೋ ಒಂದು ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳ ನ್ಯಾಸವೇ ಕರ್ಮನ್ಯಾಸ. ಇಲ್ಲಿ ಹೇಳಿದ್ದು ದ್ವಂದ್ವ ತ್ಯಾಗದ ದ್ವೇಷ ಅಸೂಯೆಗಳನ್ನ ಕಾಮನೆಗಳನ್ನ ತೊರೆಯುವುದೇ ಸನ್ಯಾಸ ಅಂತೇನು ಹೇಳಿದ್ರಿ. ಇದಕ್ಕೆ ಪರಸ್ಪರ ವಿರೋಧ ಆಗ್ಲಿಲ್ವಾ ಅಂತ ಹೇಳಿದ್ರೆ ವಿರೋಧ ಇಲ್ಲ. ಯಾಕೆಂದ್ರೆ ಅಲ್ಲಿ ಹೇಳಿದ್ದು ಫಲದ ನಿರೀಕ್ಷೆಯಿಂದ ಕರ್ಮ ಮಾಡಿದಾಗ ಮತ್ತದು ದ್ವೇಷ ಅಸೂಯೆಗಳಿಂದ ಕೂಡಿದ ಕರ್ಮವೇ ಆಯಿತು. ಅದು ಸೇಮೇ ಹೇಳಿದ್ದು. ಅಲ್ಲಿ ದ್ವೇಷ ಅಸೂಯೆ ಎನ್ನುವ ದ್ವಂದ್ವದಿಂದ ಹೊರಗೆ ಬರ್ಬೇಕು ಹೇಳಿದ್ರು. ಇಲ್ಲಿ ಸ್ವಾರ್ಥಕ್ಕೆ ಕಾರಣವಾದ ಬಯಕೆಗಳಿಂದ ಹೊರಗೆ ಬರಬೇಕು ಹೇಳಿದ್ದು. ಎರಡೂ ಹೊರಗೆ ಬರ್ಲಿಕ್ಕೆ ಹೇಳಿದ್ದು. ಅದಕ್ಕೆ ಪರಸ್ಪರ ವಿರೋಧ ಇಲ್ಲ. ಆದ್ರಿಂದ ಕರ್ಮನ್ಯಾಸ ಅಂತನ್ನುವಂಥದ್ದು ಕರ್ಮಯೋಗದಿಂದ ಕೂಡಿದ್ದೇ ಆಗಿರುತ್ತೆ. ಅಲ್ಲಿ ಹೇಳಿದ್ದು ಕಾಮ್ಯ ಕರ್ಮಗಳ ತ್ಯಾಗ ಹೊರತು ನಿತ್ಯ ಕರ್ಮಗಳ ತ್ಯಾಗ ಹೇಳಿದ್ದಲ್ಲ. ಏನೋ ಒಂದು ಪ್ರತಿಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳನ್ನು ಬಿಟ್ಟರೆ ತೊಂದರೆ ಇಲ್ಲ. ಅಂದ್ರೆ ಲೌಕಿಕವಾಗಿ ಪ್ರತಿಫಲಾಪೇಕ್ಷೆಯಿಂದ ನಾನು ಹೇಳ್ತಾ ಇರೋದು ಯಾವುದು ಸಂಸಾರದ ಬಂಧನಕ್ಕೆ ಮತ್ತೆ ಕಾರಣವಾಗುತ್ತೋ ಅಂತ ಫಲಗಳು. ಈಗ ಬೇರೆಯವರಿಗೆ ಯಾರಿಗೂ ಒಳ್ಳೇದಾಗಬೇಕು ಅಂತ ಬಯಸಿದ್ರೆ ಅದು ಕೆಟ್ಟ ಫಲ ಅಲ್ಲ. ಅಥವಾ ನನಗೆ ಅರಿವು ಬರಬೇಕು, ಭಕ್ತಿ ಹೆಚ್ಚಬೇಕು, ವೈರಾಗ್ಯ ಹುಟ್ಟಬೇಕು, ಸತ್ಸಂಗ ಆಗಬೇಕು, ಜ್ಞಾನ ಇನ್ನಷ್ಟು ಸಂಪಾದನೆ ಮಾಡಿ ಭಗವಂತನಲ್ಲಿ ಶ್ರದ್ಧೆ ಹೆಚ್ಚುವುದಕ್ಕೆ ಕಾರಣ ಆಗಬೇಕು ಅಂತ ನಾನು ಬಯಸಿದ್ರೆ ಅದು ಕಾಮ್ಯ ಕರ್ಮ ಅಲ್ಲ, ಅದು ನಿಷ್ಕಾಮ ಕರ್ಮ. ಯಾವ ಕಾಮನೆಯಿಂದ ಮತ್ತೆ ಈ ಹುಟ್ಟು, ಮತ್ತೆ ಈ ಸಂಸಾರ, ಮತ್ತೆ ಈ ಕರ್ಮದ ಚಕ್ರ, ಮತ್ತೆ ಈ ಒದ್ದಾಟ ಇದಕ್ಕೆ ಕಾರಣ ಆಗುತ್ತೆ ಅಂದ್ರೆ ಅದು ಕಾಮ್ಯ ಕರ್ಮ. ಬಯಸುವುದು ಈಗ ಸದ್ಯಕ್ಕೆ ಮದುವೆ ಆಗ್ಲಿ ಅಂತ ಆದ್ರೂ ಕೂಡ, ಅಥವಾ ರಾಜ ಪದವಿಗೆ ಏರ್ಲಿ ಅಂತ ಆದ್ರೂ ಕೂಡ, ಅಥವಾ ಯಾವುದೋ ಒಂದು ಉದ್ಯೋಗ ಸಿಗಲಿ ಅಂತ ಆದ್ರೂ ಕೂಡ, ಆ ಉದ್ಯೋಗದಿಂದ ಅಥವಾ ರಾಜಯೋಗದಿಂದ ಅವನು ಭಗವತ್ ಪ್ರಾಪ್ತಿಗೆ ಆಗುವ ವಾತಾವರಣವನ್ನೇ ನಿರ್ಮಿಸಿಕೊಂಡ ಅಂದರೆ ಅದು ಬಾಧಕ ಆಗುವುದಿಲ್ಲ. ಕೇವಲ ನೀವು ಹೊರಗಿನ ಶಬ್ದಗಳಿಂದ ಇದು ಕಾಮ್ಯ ಕರ್ಮ, ಇದು ನಿಷ್ಕಾಮ ಕರ್ಮ ಅಂತ ವಿಭಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಜ್ಞಾನ ಬೇಕು ಅಂತ ಬಯಸ್ತಾನೆ ಅಂತ ಇಟ್ಕೊಳ್ಳಿ ಒಬ್ಬ. ಆದ್ರೆ ಆ ಜ್ಞಾನ ಬಯಸಿ ಆ ಜ್ಞಾನ ಸಿಕ್ಕಿದ ಮೇಲೆ ಯವಕ್ರೀತನ ಹಾಗೆ ಪ್ರಸಿದ್ಧಿಯ ಹಿಂದೆ ಹೋದ ಅಂದ್ರೆ, ಜನರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅಂತ ಪ್ರಯತ್ನಿಸಿದ ಅಂದ್ರೆ, ನನ್ನ ಶಿಷ್ಯರು ನೀವೆಲ್ಲ ಇಲ್ಲೇ ಇರಬೇಕು, ಅಲ್ಲೆಲ್ಲ ಹೋದ್ರೆ ನಿಮ್ಮ ಬದುಕೆ ಹಾಳಾಗುತ್ತೆ. ಈಗ ಅಯೋಗ್ಯವಾದ ಸ್ಥಳಕ್ಕೆ ಹೋಗುವಲ್ಲಿ ಹಾಗಂದ್ರೆ ತಪ್ಪಿಲ್ಲ. ವಸ್ತುತಃ ಅವನಿಗಿಂತ ಚೆನ್ನಾಗಿ ಹೇಳುವಂತಹ ಒಬ್ಬ ಜ್ಞಾನಿಯೇ ಇದ್ರು ಕೂಡ
ಅವನ ಮೇಲೆ ಕತ್ತಿ ಮಸೆಯುವಷ್ಟು ದುಸ್ವಭಾವ ಒಬ್ಬ ಗುರುವಿಗೆ ಬಂತು ಅಂದ್ರೆ ಅದು ಜ್ಞಾನದ ಕೊರತೆಯಿಂದ ಆದದ್ದು ಹೊರತು, ಜ್ಞಾನ ಇದ್ರೂ ಕೂಡ ಅದು ಯೋಗ ಕೊಡುವ ಭಗವದ್ಯೋಗಕ್ಕೆ ಕಾರಣವಾಗುವ ಜ್ಞಾನವಾಗದೆ ಜೀವನ ಯೋಗಕ್ಕೆ ಅಥವಾ ಸಂಸಾರದ ಯೋಗಕ್ಕೆ ಕಾರಣವಾಗುವಂತಹದ್ದಾದ್ರೆ ಜ್ಞಾನವೂ ಕೂಡ ಅಪಾಯಕಾರಿಯೇ ಆಗುತ್ತೆ. ಯಾವಾಗ ಅದಕ್ಕೆ ಜ್ಞಾನ ಅಂದ್ರೆ ಶುದ್ಧಾತ್ಮ ತತ್ವ ವಿಜ್ಞಾನ ಅಂತ. ಬರೀ ನಮ್ಮ ಹತ್ರ ಇವತ್ತು ಹಾಗೆ ಆಗಿದೆ, ಇಷ್ಟು ವೇದ ಬರುತ್ತೆ ಅಥವಾ ಇಷ್ಟು ಶಾಸ್ತ್ರಗಳು ಬಾಯ್ಪಾಠ ಬರ್ತವೆ, ಅವನಿಗೆ ಸೂತ್ರಗಳು ಬಾಯಲ್ಲಿದೆ, ಧರ್ಮಶಾಸ್ತ್ರಗಳ ಮಾತುಗಳು ಬಾಯಲ್ಲಿದೆ. ಜ್ಞಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ದುರ್ಯೋಧನನಿಗೂ ಎಲ್ಲಾ ಧರ್ಮಶಾಸ್ತ್ರಗಳು ಗೊತ್ತಿತ್ತು, ಎಲ್ಲಾ ವೇದಾಂತದ ದಾರಿಯೂ ಪರಿಚಯ ಇತ್ತು. ಆದ್ರೆ ಅದವನಿಗೆ ನಂಬಿಕೆಯಿಂದ ಮಾಡುತ್ತಿದ್ದದಲ್ಲ, ಇಷ್ಟಪಟ್ಟು ಮಾಡಿದ್ದಲ್ಲ, ಒಪ್ಪಿಗೆಯಿಂದ ಮಾಡಿದ್ದಲ್ಲ, ಕೇವಲ ಬೇರೆಯವರ ಹತ್ರ ನನಗೂ ಈ ವಿಷಯ ಗೊತ್ತಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ಮಾಡಿದ್ದು. ಹಾಗಾಗಿ ಜ್ಞಾನ ಪಡೆದೂ ಕೂಡ ವೈರಾಗ್ಯ ಬಾರದೆ ಹೋದೀತು. ಅದರಿಂದಾಗಿ ದೇವರ ಹತ್ರ ಕೇಳಬೇಕಾದದ್ದು, 2 ಅಕ್ಷರ ಕಮ್ಮಿ ಜ್ಞಾನ ಇದ್ರೂ ಕೂಡ ಭಗವಂತನಲ್ಲಿ ಭಕ್ತಿಗೆ ಲೋಪ ಆಗಬಾರದು. ಸಾಂಸಾರಿಕ ತಾಪತ್ರಯಗಳ ವಿಷಯದಲ್ಲಿ ಅದರಿಂದ ಧಕ್ಕೆ ಆದಾಗ ಅದರ ವಿರುದ್ಧ ಸೆಟೆದು ನಿಲ್ಲುವ, ಅದರ ವಿರುದ್ಧ ಕತ್ತಿ ಮಸೆಯುವ ರೀತಿಯಲ್ಲಿ ನಮ್ಮ ಬದುಕು ದ್ವೇಷ ಅಸೂಯೆಗಳಲ್ಲಿ ತೊಡಗಬಾರದು ಅಂತ ಹೀಗೆ ಪ್ರಾರ್ಥಿಸುವುದು ಅಂತ ಅನ್ನುವುದು ನಿಷ್ಕಾಮ ಕರ್ಮ ಆಗುತ್ತೆ. ಹಾಗಾಗಿ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅನ್ನುವುದಕ್ಕೂ ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನದ್ವೇಷ್ಟಿನ ಕಾಂಕ್ಷತಿ ಅನ್ನೋದಕ್ಕೆ ವಿರೋಧ ಇಲ್ಲ. ಈ ತ್ಯಾಗ ಅನ್ನೋದು ಇಲ್ಲಿ ಹೇಳಿದ ಯಾವುದು, ನಿತ್ಯ ಸನ್ಯಾಸಿಯಾದವನು ಯೋನದ್ವೇಷ್ಟಿನ ಕಾಂಕ್ಷತಿ ಅಥವಾ ನಿರ್ದ್ವಂದ್ವ ಅಂತ ಹೇಳಿದ್ದು ಮಹಾಸನ್ಯಾಸದ ಒಂದು ಅವಾಂತರ ಪ್ರಭೇದವೇ ಆಗಿದೆ. ಸರ್ವತ್ಯಾಗ ಅನ್ನುವುದು ಸನ್ಯಾಸಿಗೆ ಹೇಳಲ್ಪಟ್ಟರೆ, ಸರ್ವ ಸನ್ಯಾಸದ ಒಂದು ಭಾಗವಾಗಿ ದೇಶ ಅಸೂಯೆಗಳನ್ನು ತೊರೆಯುವುದು ಕೂಡ ಒಂದು ಅವಾಂತರ ಭೇದ. ಆದ್ರಿಂದಾಗಿ ಪರಸ್ಪರ ವಿರೋಧ ಇಲ್ವೇ ಇಲ್ಲ ಅಂತ ಆಚಾರ್ಯರು ಪರಿಹಾರ ಮಾಡಿದ್ರು. ಯಾಕೆಂದ್ರೆ ಸರ್ವ ಧರ್ಮತ್ಯಾಗ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನೋದಕ್ಕೆ ಹೀಗೂ ಒಂದು ಎಥಿಯಿಸ್ಟ್ಗಳು ಅರ್ಥ ಮಾಡುದು, ಎಲ್ಲ ಧರ್ಮಗಳನ್ನು ಬಿಟ್ಟು ಬನ್ನಿ. ಅದು ಹಿಂದೂ ಧರ್ಮ ಸರಿ, ಮತ್ತೊಂದು ಧರ್ಮ ಸರಿ, ಇನ್ನೊಂದು ಧರ್ಮ ಸರಿ, ಎಲ್ಲಾ ಧರ್ಮಗಳನ್ನು ಬಿಟ್ಟು ನಿಮ್ಮ ಕ್ಷೇಮಕ್ಕಾಗಿ, ನಿಮ್ಮ ಸ್ವ ಅನುಭವದ ಉತ್ಕ್ರಾಂತ ಸ್ಥಿತಿಯನ್ನು ಅನುಭವಿಸುವುದಕ್ಕಾಗಿ ಹೊರಗೆ ಬನ್ನಿ. ತಲೆಯನ್ನು ಖಾಲಿ ಮಾಡಿ ಯೋಚನೆಗಳಿಂದ ಹೊರಗೆ ಬನ್ನಿ. ನೀವು ಇಲ್ಲಿ ತನಕ ಕಲ್ತದ್ದೆಲ್ಲ ಬಿಟ್ಟು ಬಿಡಿ. ಕರೆಕ್ಟು, ಬೇಡವಾದದನ್ನು ಬಿಡಬೇಕು ಅಂತ ಅರ್ಥ. ಎಲ್ಲ ಬಿಡಬೇಕು ಅಂದ್ರೆ ಲೆಕ್ಕನೂ ಬಿಟ್ಟು ಬಿಡುದ, ಅಕ್ಷರನೂ ಬಿಟ್ಟು ಬಿಡುದ, ದಾರಿನೂ ಮರ್ತು ಬಿಡುದ, ನಾನು ಯಾರು ಅಂತನೂ ಮರ್ತು ಬಿಡುದ, ನನಗೆ ಏನೇನು ಹಿಂದಿನ ಪರಂಪರೆ ಇತ್ತು ಅಂತ ಇತಿಹಾಸವನ್ನು ಮರ್ತು ಬಿಡುದ. ಎಲ್ಲ ಮರ್ತು ಬಿಡಿ ಅಂದ್ರೆ ಏನರ್ಥ? ಯಾವುದು ನಿಮಗೆ ಮತ್ತೆ ಸಂಸಾರದ ತಾಪತ್ರಯದ ಕಡೆಗೆ ಎಳ್ಕೊಂಡು ಹೋಗುತ್ತೋ ಅದನ್ನೆಲ್ಲ ಬಿಡಿ ಅಂತ ಅರ್ಥ ಹೊರತು ಸರ್ವಧರ್ಮವನ್ನು ಪರಿತ್ಯಜ್ಯ ಅನ್ನೋದಕ್ಕೆ ಎಲ್ಲ ಅಂದ್ರೆ A to Z ಮರೆಯುವುದು ಅಂತ ಅರ್ಥ ಅಲ್ಲ. ಹಾಗೆ ಬರೀಲಿಕ್ಕೆ ಸಾಧ್ಯವೂ ಇಲ್ಲ, ಹೇಳ್ಬೋದಷ್ಟೇ. ಕೊನೆಗೆ ಏನಾಗುತ್ತೆ ಅಂದ್ರೆ ಬೇಕಾದನ್ನು ಮರೆತು ಬೇಡವಾದನ್ನು ಉಳಿಸ್ಕೊಂಡು ಅವ್ಯವಸ್ಥೆಯ ಚಿತ್ತರಾಗ್ತಾರೆ ಹೊರತು ಸಾಧಕರಾಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಸರ್ವಧರ್ಮ ತ್ಯಾಗವನ್ನೂ ಹೇಳಿದ್ದಲ್ಲ, ಮತ್ತೆ ಸನ್ಯಾಸ ಅಂದ್ರೆ ಯತ್ಯಾಶ್ರಮವನ್ನು ಹೇಳಿದ್ದಲ್ಲ. ಅದನ್ನ ಸ್ಪಷ್ಟಪಡಿಸ್ಲಿಕ್ಕೋಸ್ಕರನೇ ಈ ಮಾತು ಬಂದದ್ದು. ಸನ್ಯಾಸ ಅಂದ್ರೆ ಏನು ಅನ್ನೋದಕ್ಕೆ ನಿರ್ದ್ವಂದ್ವ ಅನ್ನುವ ಶಬ್ದವನ್ನು, ಹಿಂದೆಯೂ ಒಂದು ಮಾತು ಬಂತು, ಇಲ್ಲಿ ಅದನ್ನ ನಿರ್ದ್ವಂದ್ವೋ ನಿತ್ಯ ನಿರ್ದ್ವಂದ್ವೋ ಹಿ ಮಹಾಬಾಹೋ ಅಂತ ಆ ದ್ವಂದ್ವ ತ್ಯಾಗದ ಏನು ದ್ವಂದ್ವ ತ್ಯಾಗ, ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ ಅಂತ ಹಿಂದೆ ಒಂದು ಮಾತು ಬಂದಿತ್ತು. ಸಿಕ್ಕಿತ ವಿರೋಧಿಸ್ಲಿಲ್ಲ, ಸಿಗ್ಲಿಲ್ವಾ ವ್ಯಥೆ ಪಡ್ಲಿಲ್ಲ, ಸಿಕ್ಕಿದಾಗ ಸಂತೋಷ ಪಟ್ಟ, ಸಿಗದೇ ಇದ್ದಾಗ ಬಿಟ್ಟ, ತನ್ನ ಪಾಡಿಗೆ ತಾನು ಬಿಟ್ಟ. ಅಲ್ಲ, ಸಂತೋಷ ಪಡಬೇಕು ವ್ಯಥೆ ಪಡಬಾರದು ಅದು ಹೇಗಾಗುತ್ತೆ? ಹೌದು, ಮನುಷ್ಯ ಬಯಸುವುದು ನಿತ್ಯ ಸಂತೋಷವನ್ನೇ. ಆದ್ರೆ ಆ ಸಂತೋಷ ಮೈ ಮರೆಯುವ ಹಾಗಾಗಬಾರದು. ದುಃಖ ಅನ್ನೋದು ನಮ್ಮನ್ನ ಡಿಪ್ರೆಷನ್ಗೆ ಒಳಪಡಿಸಬಾರ್ದು. ದುಃಖ ಆಗುದಿಲ್ಲ ಅಂತ ಹೇಳಿದ್ದಲ್ಲ, ಆ ದುಃಖವನ್ನ ನೆನೆಸ್ಕೊಂಡು ನಾಳೆನೂ ಅಳುದು, ನಾಳಿದ್ದು ಅಳುದು, ವಾರಗಟ್ಲೆ ಅಳುದು, ವರ್ಷಗಟ್ಲೆ ಅಳುದು, ಬದುಕಿನುದ್ದಕ್ಕೂ ಆ ವಿಷಯಕ್ಕೇನೆ ನೆನೆದು
ಭಗವಂತನ ನೆನೆದು ಖುಷಿ ಪಡುವುದಕ್ಕೆ ಅವಕಾಶ ಇದೆ, ಅದನ್ನ ಮಾಡಲ್ಲ. ದುಃಖದ ಯಾವುದೋ ಘಟನೆ ನೆನೆಸ್ಕೊಂಡು ಮತ್ತೆ ಮತ್ತೆ ಅಳುವುದು ಅಂತ ಅನ್ನುವ ಶೋಕ ಇದೆ. ನತ್ವಂ ಶೋಚಿತು ಮರಹಸಿ, ಮತ್ತೆ ಮತ್ತೆ ನೆನೆದು ಅಳುವುದಕ್ಕೆ ಅರ್ಥ ಇಲ್ಲ ಅಂತ. ಹೀಗೆ ದ್ವಂದ್ವಾತೀತತ್ವ ಅನ್ನೋದನ್ನ ಕೃಷ್ಣ ಹೇಳಿದ್ದಾದ್ರಿಂದಾಗಿ ಅಲ್ಲಿ ಸ್ವಲ್ಪ ಅಸ್ಪಷ್ಟ ಇತ್ತು ಸನ್ಯಾಸದ ಬಗ್ಗೆ. ಅದಕ್ಕೆ ಇಲ್ಲಿ ಸ್ಪಷ್ಟಪಡಿಸುವುದಕ್ಕೋಸ್ಕರ ನಿರ್ದ್ವಂದ್ವೋ ಮಹಾಬಾಹೋ ನಿರ್ದ್ವಂದ್ವೋ ಹಿ, ನಿರ್ದ್ವಂದ್ವತೆ ಅನ್ನುವುದೇ ಓ ಮಹಾಬಾಹುವೆ ಅದು ನಿತ್ಯ ಸನ್ಯಾಸ ಅಂತ ಕರೆಸಲ್ಪಡುತ್ತೆ. ದ್ವಂದ್ವ ತ್ಯಾಗದ ಸನ್ಯಾಸವೇ ನಿಜವಾದ ತ್ಯಾಗ. ಹಾಗಾಗಿ ಯತಿಯ ಆಶ್ರಮದ ಬಗ್ಗೆ ಹೇಳಿದ್ದಲ್ಲ, ಯತ್ಯಾಶ್ರಮದಲ್ಲಿ ಇರುವವನಿಗೂ ಕೂಡ ಸಂಬಂಧಪಟ್ಟ ಅವಾಂತರ ನ್ಯಾಸವನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾದ್ರಿಂದಾಗಿ ಪರಸ್ಪರ ವಿರೋಧ ಇಲ್ಲ. ಕೃಷ್ಣನೇ ಸ್ಪಷ್ಟವಾಗಿ ನಿಶ್ರೇಯಸಕರ ಅಂತ ಎರಡನ್ನು ಸೇರಿಸಿ ದ್ವಿವಚನದಲ್ಲಿ ಹೇಳಿದ್ದಾನೆ. ಅದರಿಂದಾಗಿ ನಾವು ಅದನ್ನ ಪೂರಕವಾಗಿ ಹೇಗೆ ಅರ್ಥ ಮಾಡಬೇಕು ಅಂತ ಯೋಚಿಸಬೇಕು ಹೊರತು ಇದು ಪರಸ್ಪರ ವಿರುದ್ಧವಾದ ದೊಡ್ಡವರು ಮಾತಾಡಿದ ಮೇಲೆ ಅದರಲ್ಲಿ ಪರಸ್ಪರ ಹೊಂದಾಣಿಕೆಯನ್ನು ಹುಡುಕುವುದಕ್ಕೆ ಪ್ರಯತ್ನ ಮಾಡಬೇಕು. ನಾವೇ ಯಾರೋ ಮಾತಾಡಿದ್ದಾದ್ರೆ ಆ ಕಾಂಟ್ರಡಿಕ್ಟರಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು, ಇದು ಸರಿ ಇಲ್ಲ ಅಂತ. ಆದ್ರೆ ಅಲ್ಲೂ ಡೌಟ್ ಬರೋದು ತಪ್ಪಲ್ಲ, ಆದ್ರೆ ಡೌಟ್ ಬಂದ್ರು ಒಂದು ಪಾಲು ಯೋಚನೆ ಏನಿರ್ಬೇಕು ಅಂದ್ರೆ ಇದು ಕಾರಣ ಇಲ್ಲದೆ ಬಂದಿರುವ ಮಾತಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇದರ ಹಿಂದೆ ಒಂದು ಒಳಿತಿನ ಚಿಂತನೆ ಖಂಡಿತ ಇರುತ್ತೆ ಅನ್ನುವ ಪ್ರಾರ್ಥನೆ ನಮಗೆ ಗೊತ್ತಿರಬೇಕು. ಹೀಗೆ ನಿಶ್ರೇಯಸಕರ ಅಂತನ್ನುವ ಶಬ್ದವನ್ನು ಹೇಳಿದ್ರಿಂದ ಹಿಂದೆಯೂ ಕೂಡ ಕೃತ್ವಾಪಿ ನ ನಿಬದ್ಧತೆ ಅಂದ್ರೆ ಕರ್ಮಯೋಗದ ಬಗ್ಗೆನೇ ಹೇಳಿದ್ದಾನೆ ಕೃಷ್ಣ. ಸನ್ಯಾಸ ಅಂತ ಇಲ್ಲಿ ಮಾತು ಬಂದಾಗ ಕರ್ಮಯೋಗೋ ವಿಶಿಷ್ಯತೆ ಅಂತ ಹೇಳಿದ್ದನ್ನ ಕೃಷ್ಣ ಹಿಂದೆಯೂ ಕೂಡ ನಿರಂತರ ಪ್ರತಿಪಾದಿಸಿದ್ದಾನೆ. ಸುಮ್ಮನೆ ಅಲ್ಲಲ್ಲಿ ಬಂದ ಪ್ರಶ್ನೆಗೆ ಅಲ್ಲಲ್ಲೇ ತೇಲಿಸುವ ಉತ್ತರ ಕೊಟ್ಟದ್ದಲ್ಲ ಕೃಷ್ಣ. ಹಿಂದೆ ಹೇಳಿದ ಮಾತುಗಳಿಗೆ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ, ಒಂದಕ್ಕೊಂದು ಬದ್ಧತೆ ಇದೆ, ಒಂದಕ್ಕೊಂದು ಪರಸ್ಪರ ಅನ್ವಯ ಇದೆ. ವಿರೋಧಗಳ ಸರಮಾಲೆಯ ಅಭಿಪ್ರಾಯಗಳನ್ನ ಹಿಂದೆ ಒಂದು ಹೇಳಿದೆ, ಮೊನ್ನೆ ಒಂದು ಹೇಳಿದೆ, ಇವತ್ತೊಂದು ಹೇಳ್ತೇನೆ, ನಾಳೆ ಮತ್ತೊಂದು ಹೇಳ್ತೇನ್ರಿ. ಜಗತ್ತು ನಿತ್ಯ ಅಲ್ಲ, ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹುಚ್ಚು ಮಾತಾಡುವ ಸ್ಥಿತಿ ಇಲ್ಲಿ ಎಲ್ಲೂ ಕೂಡ ಕೃಷ್ಣನ ಮಾತುಗಳಲ್ಲಿ ಕಾಣುವುದಿಲ್ಲ. ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಅನ್ನೋ ಮಾತು ಬಂತು. ಯಾಕೆಂದ್ರೆ ನಿತ್ಯ ಸನ್ಯಾಸಿಯಾದವನು ಗೃಹಸ್ಥನಾಗಿಯೂ ಸನ್ಯಾಸಿ ಆಗಬಹುದು, ಬಾಲ್ಯದಲ್ಲಿಯೂ ಸನ್ಯಾಸ ಇರಬಹುದು. ಅಂದ್ರೆ ನಾನು ಹೇಳ್ತೇನೆ, ಗೃಹಸ್ಥಾಶ್ರಮ ಬಿಡದೆ, ಬಾಲಾಶ್ರಮ ಬಿಡದೆ, ಯತ್ಯಾಶ್ರಮಕ್ಕೆ ಹೋಗದೆ ನಿತ್ಯ ಸನ್ಯಾಸವನ್ನ ಸ್ವೀಕರಿಸುವುದು ಯಾರಿಗೂ ಆಗಬಹುದಾದ, ಯಾರಿಗೂ ಒಪ್ಪಬಹುದಾದ ಸನ್ಯಾಸತ್ವ ಅದು. ಅದಕ್ಕೆ ಅವರು ವಿರಜಾ ಹೋಮ ಮಾಡಿ ಇಂಥದ್ದನ್ನ ಜಪಿಸಿ ಆಗ್ಬೇಕಾದದ್ದು ಅಂತ ಹೇಳಲಿಲ್ಲ. ಯೋನ ದ್ವೇಷ್ಟಿನ ಕಾಂಕ್ಷತೆ ಸಾ ನಿತ್ಯ ಸನ್ಯಾಸಿ. ಇದಕ್ಕಿಂತ ಒಳ್ಳೆ ಡೆಫಿನೇಷನ್ ಇನ್ನು ಎಲ್ಲಿ ಹುಡುಕಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಂತರ ಇರಬಹುದು, ಎಲ್ಲ ಬಿಟ್ಟದ್ದು ಅನ್ನುವ ಮಾತು ಬರದೇ ಇರಬಹುದು. ಅದು ಇದೆರಡರಲ್ಲಿ ಎಲ್ಲವೂ ಸೇರುತ್ತೆ ಸರಿಯಾಗಿ ಆಲೋಚನೆ ಮಾಡಿದರೆ. ಬಿಡಬೇಕಾದ ಸಂಗತಿಗಳೆಲ್ಲದರ ಬಗ್ಗೆಯೂ ಕೂಡ ಮಾತಾಡಿದ ಹಾಗಾಯಿತು. ಬಿಟ್ಟ ಮೇಲೆ ಕೋಪನೂ ಮಾಡ್ಕೊಳ್ಬಾರದು, ಬಿಟ್ಟ ಮೇಲೆ ಅಯ್ಯೋ ಬಿಟ್ಟು ಹೋಯ್ತಲ್ವಾ ಅಂತ ವ್ಯಾಮೋಹಕ್ಕೂ ಒಳಗಾಗಬಾರದು. ಇದು ಸನ್ಯಾಸದ ನಿಜವಾದ ಲಕ್ಷಣ. ಅದಕ್ಕೆ ಬಂಧಾತ್ ಸುಖಂ ಪ್ರಮುಚ್ಯತೆ, ಸುಖಂ ಬಂಧಾತ್ ಪ್ರಮುಚ್ಯತೆ. ಸಂಸಾರದ ಎಲ್ಲ ದ್ವಂದ್ವಗಳ ಸರಮಾಲೆಯನ್ನು ಅನಾಯಾಸವಾಗಿ ದಾಟಿ ಮುಂದಕ್ಕೆ ಹೋದ ಅಂತಂದ್ರೆ ಅದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ನಿರಂತರವಾದ ಪ್ರಯತ್ನದಿಂದ ಆ ತೂಗುಯ್ಯಾಲೆಯಿಂದ ಜಾರಿ ಬೀಳದೆಯೂ ಹಾರಬೇಕು ಅಂತ ಹಾರಿದರೆ ಏನಾಗುತ್ತೆ, ತೂಗುಯ್ಯಾಲೆಯಿಂದ ಹಲ್ಲು ಮುರಿದೋಗುತ್ತೆ. ತೂಗುಯ್ಯಾಲೆ ಎಷ್ಟೋ ಒಂದು ಕಾಲದವರೆಗೆ ತೂಗಿ 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 ಒಂದ್ ಕಡೆ ನಿಲ್ಲತ್ತೆ. ಆಗ ಇಳಿದ್ರೆ ಜೀವನವೂ ಸುಖರ. ಅಷ್ಟೊತ್ತು ಆ ತೂಗುಯ್ಯಾಲೆಯಲ್ಲಿ ಕೂತದ್ದೇ ಕೂಡಬೇಕು ಅಂತ ಹಠ ಮಾಡಿ ನಮಗೆ ಒಳ್ಳೆಯ ಸುಖ ಪಡಿಬೇಕು ಅಂತ ಆಸೆ ಪಡುದೇನು, ಗಾಳಿ ಚೆನ್ನಾಗಿ ಬರುತ್ತೆ, ಒಂಥರ ಮೈಯೆಲ್ಲ ತೂಗಿದಾಗ ಆನಂದ ಉಂಟಾಗತ್ತೆ ಅನ್ನೋದಕ್ಕೋಸ್ಕರ ತೂಗುಯ್ಯಾಲೆ ಹತ್ತಿ ಮಧ್ಯದಲ್ಲಿ ನಂಗೆ ಆಗಲ್ಲ, ಅಯ್ಯೋ ಇದು ಹೆದರಿಕೆ ಆಗುತ್ತೆ ಅಂತ ಮಧ್ಯದಲ್ಲೇ ಕೈ ಬಿಟ್ಟು ಹಾರದ ಅಂದ್ರೆ ಎದುರುಗಡೆ ಬಿದ್ದು ಕೈಕಾಲು ಮುರ್ಕೋಬೇಕು, ಹಲ್ಲು ಮುರ್ಕೋಬೇಕು. ಆಗ್ಲಿಲ್ಲ ಅಂತಂದ್ರು ಅದು ತಾನಾಗಿ ನಿಲ್ಲುವ ತನಕ ಆದ್ರೂ ಕಾಯ್ಬೇಕು. ಬೇಡ ಆಗ್ಲಿಲ್ಲ ಅಂದ್ರೆ ಆಮೇಲೆ ಆ ಶರೀರದ ಅವಸ್ಥೆಯನ್ನ ತಾನಾಗಿ ಕಳಚಿಕೊಂಡ ಮೇಲೆ ಬಿಟ್ಟು ಹೊರಗೆ ಬರಬೇಕು. ಯಾಕೆಂದ್ರೆ ಕೂಡುವಾಗ ನಮಗೆ ಆಯ್ಕೆ ಇದ್ದದ್ದು ಒಳ್ಳೆಯ ಶರೀರ ಅಂತ ಹೇಗೆ ಮನುಷ್ಯನ ಶರೀರವೋ ಹಾಗೆ ಕೂಡಬೇಕು ಅಂತ ಆಸೆ ಪಟ್ಟು ಆ ಒಳ್ಳೆಯ ತೂಗುಯ್ಯಾಲೆಯಲ್ಲಿ ಕೂತ ಮೇಲೆ
ನಾವಾಗಿ ಮಧ್ಯದಲ್ಲಿ ಇಳಿಯುವ ಪ್ರಯತ್ನ ಮಾಡಬಾರದು. ಅದು ತುಂಬಾ ಅಪಾಯಕರವಾದ ಸ್ಥಿತಿಯನ್ನ ತಲುಪಿಸುವಂತೆ ಮಾಡುತ್ತೆ. ಆದ್ರಿಂದ ಅರ್ಜುನನಿಗೂ ಹೇಳ್ತಾನೆ, ನೀನೂ ಕೂಡ ಸನ್ಯಾಸಿಯೇ ಆಗಿದ್ದಿ. ಹಿಂದೆ ಸುಭದ್ರೆಯನ್ನು ಬಂದು ಕರ್ಕೊಂಡು ಹೋದ ಸಂದರ್ಭವೂ ಒಂದು ತಮಾಷೆಯ ವಿಷಯ ಆಗಬಹುದು. ಅಂದ್ರೆ ಎಚ್ಚರಿಕೆ ಕೊಡ್ಲಿಕ್ಕೆ. ಆಗ ವೇಷದಿಂದಲೂ ಗುಣದಿಂದಲೂ ಸನ್ಯಾಸಿ ಆಗಿದ್ದವನು ಕೃಷ್ಣನ ಆದೇಶದಂತೆ ಹಾಗೆ ಅಲ್ಲಿ ಬಂದು ನಡ್ಕೊಂಡಿದ್ದಾನೆ ಹೊರತು ಕಪಟಿಯಾಗಿ ಲೋಕಕ್ಕೆ ಅನ್ಯಾಯ ಮಾಡ್ಲಿಕ್ಕೋಸ್ಕರ ಬಂದ ಸನ್ಯಾಸ ರೂಪ ಅಲ್ಲ ಅದು. ಅದು ಸನ್ಯಾಸಾವಸ್ಥೆಗೆ ಮಾಡಿದ ಅವಮಾನವೂ ಅಲ್ಲ. ಅನಿವಾರ್ಯವಾಗಿ ಹಾಗೆ ಕೆಲವೊಂದು ಸರ್ತಿ ಕೆಲವು ಗೇರು ಹಣ್ಣಿನ ಬೀಜದ ಹಾಗೆ ಎಲ್ಲ ಇರಲ್ಲ. ಅದು ಹೀಗೆ ಕಿತ್ತರೆ ಹಣ್ಣಿಗೆ ನೋವಾಗಲ್ಲ. ಆದ್ರೆ ಬೇರೆ ಹಣ್ಣಿನ ಪರಿಸ್ಥಿತಿ ಹಾಗಿಲ್ಲ. ಅದನ್ನು ಜಾಗ್ರತೆಯಿಂದ ತೆಗೆದು ಸರಿಯಾಗಿ ರಕ್ಷಿಸಿದ್ರೆ ಮಾತ್ರ ಬೀಜಕ್ಕೆ ಆನುಕೂಲ್ಯ ಇರುತ್ತೆ. ಆಗ ಈ ವೇಷ ಅನ್ನೋದು ಅರ್ಜುನನಿಗೆ ಅನಿವಾರ್ಯವಾಯಿತು. ಯಾಕೆಂದ್ರೆ ಯಾದವರ ವಿರೋಧ ಬರಬಾರದು, ದುರ್ಯೋಧನನ ವಿರೋಧ ಕಟ್ಟಿಕೊಳ್ಬಾರದು, ಕೃಷ್ಣನ ಪ್ರೀತಿಯನ್ನ ಸಂಪಾದಿಸಬೇಕು. ಆ ಹುಡುಗಿಯ ಮನಸ್ಥಿತಿ ಅರ್ಜುನನ ಕಡೆಗೆ ಇರುವುದನ್ನು ಒಲಿಸಿಕೊಳ್ಬೇಕು. ಹೀಗೆ ಅನೇಕ ಕಾರಣಗಳಿಂದ ಅರ್ಜುನ ಅಲ್ಲಿ ಸನ್ಯಾಸ ತೆಗೆದುಕೊಂಡ ಹೊರತು ಕೇವಲ ಒಂದು ಮದುವೆಗೋಸ್ಕರ ಏನೋ ಮಾಡ್ದ, ಬರೀ ಒಂದು ಹೆಣ್ಣನ್ನ ಪಡೆಯುವುದು ಮಾತ್ರ ಅವನ ಜೀವನದ ಉದ್ದೇಶ ಆಗಿತ್ತು ಅನ್ನೋ ರೀತಿಯ ಸಿನಿಮಾ ಅಲ್ಲ ಅದು. ಅದಕ್ಕೆ ಅನೇಕ ತಾತ್ವಿಕವಾದ ಹಿನ್ನೆಲೆಯಲ್ಲಿ ಕೃಷ್ಣ ಆ ಕಾರ್ಯಕ್ಕೆ ಅರ್ಜುನನನ್ನು ಪ್ರಚೋದಿಸಿದ್ದು. ಆದ್ರಿಂದಾಗಿ ಅವನು ಆಗ್ಲೂ ನಿತ್ಯ ಸನ್ಯಾಸಿಯೇ. ಬಿಡುಗಡೆಯನ್ನು ಹೊಂದುತ್ತಾನೆ. ಇದು ಜೀವನ್ಮುಕ್ತಾವಸ್ಥೆ. ಅರ್ಜುನ ಈಗಾಗಲೇ ಆ ಸ್ಥಿತಿಯಲ್ಲಿ ಇದ್ದಾನೆ, ಇಂದ್ರನೇ ಆದ್ರಿಂದ. ಆದ್ರೆ ಪ್ರಾರಬ್ಧ ಕರ್ಮದ ತನಕ ಅನುಭವಿಸಬೇಕಾದ್ದನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪೂರ್ತಿಯಾಗಿ ಬಿಡುಗಡೆ ಆಗ್ತಾನೆ ಅನ್ನೋದಕ್ಕೋಸ್ಕರ ಪ್ರಮುಚ್ಯತೆ ಎನ್ನುವ ಶಬ್ದವನ್ನು ಬಳಸಿದ್ರು. ಹೀಗೆ ಕೃಷ್ಣ ಈ ಪದ್ಯದಲ್ಲಿ ಸನ್ಯಾಸದ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದ ನಿಲುವನ್ನ ತಾಳಿದ್ದು ನಮಗೆ ಇಲ್ಲಿ ಕಾಣುತ್ತೆ. ಸಾಂಖ್ಯಯೋಗೋ ಪೃಥಗ್ಬಾಲಾಹ. ಇಲ್ಲಿ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ. ಆ ಪ್ರಶ್ನೆಯನ್ನ ತಾನೇ ರೈಸ್ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಎನ್ನುವುದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ.